ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲ ಪಕ್ಷಗಳು ಕೂಡ ತಯಾರಿಯನ್ನ ಮಾಡ್ಕೊಂತಿದೆ. ಅದರಂತೆ ಇವತ್ತು ಬಿಜೆಪಿ ಪಕ್ಷದವರು ಕೂಡ ಅಂದ್ರೆ ಅಮಿತ್ ಶಾ ಅವರನ್ನ ಈಗಾಗಲೇ ಬೆಂಗಳೂರಿಗೂ ಕೂಡ ಕರೆಸಿರುವಂತದ್ದು ಪ್ರಚಾರದ ದೃಷ್ಟಿಯಿಂದಾಗಿ. ಆನಂತರ ಚನ್ನಪಟ್ಟಣದಲ್ಲೂ ಕೂಡ ರೋಡ್ ಶೋ ಅಲ್ಲಿ ಕೂಡ ಅಮಿತ್ ಶಾ ಅವರು ಭಾಗಿಯಾಗಲಿದ್ದಾರೆ. ಈಗ ನಾವು ಕೂಡ ಏನು ಈ ಒಂದು ಬೃಹತ್ ಸಮಾವೇಶದಲ್ಲಿ ಅಮಿತ್ ಶಾ ಅವರು ಏನು ಭಾಗಿಯಾಗ್ತಾರೆ ಅದರ ಒಂದು ಕಂಪ್ಲೀಟ್ ಆದಂತಹ ಒಂದು ಏನು ರೆಡಿ ಮಾಡ್ತಿರುವಂತಹ ದೃಶ್ಯವನ್ನ ಇಲ್ಲಿ ತೋರಿಸ್ತಾ ಇರುವಂತದ್ದು. ಅಂದ್ರೆ ಏನು ಕೆಲವೇ ಗಂಟೆಗಳಲ್ಲಿ ಅಮಿತ್ ಶಾ ಅವರು ಕೂಡ ಈ ಒಂದು ಸಭಾಂಗಣಕ್ಕೆ ಆಗಮಿಸಲಿದ್ದಾರೆ. ಆನಂತರ ಬೃಹತ್ ಸಮಾವೇಶದಲ್ಲೂ ಕೂಡ ಅವರು ಭಾಗಿಯಾಗಿರುವಂತದ್ದು. ಅಂದ್ರೆ ಪ್ಯಾಲೇಸ್ ಗ್ರೌಂಡ್ಸ್ ನಲ್ಲಿರುವಂತಹ ಒಂದು ಗ್ರೌಂಡ್ ನಲ್ಲಿ ಇವತ್ತು ಏನು ಬಿಜೆಪಿ ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ನಾಯಕರಾಗಿರ್ಬೋದು ಎಲ್ಲರೂ ಕೂಡ ಇಲ್ಲಿ ಭಾಗಿಯಾಗ್ತಾರೆ. ಮತ್ತೆ ಹೈ ಸೆಕ್ಯೂರಿಟಿಯನ್ನು ಕೂಡ ಈಗಾಗಲೇ ಅರೇಂಜ್ ಅನ್ನ ಮಾಡಲಾಗಿರುವಂತದ್ದು. ಅಂದ್ರೆ ಹೊರಗಡೆನೂ ಆಗಿರ್ಬೋದು ಮತ್ತೆ ಒಳಗಡೆ ಆಗಿರ್ಬೋದು ಕಂಪ್ಲೀಟ್ ಆದಂತಹ ಪೊಲೀಸ್ ಸೆಕ್ಯೂರಿಟಿ ಮತ್ತೆ ಭದ್ರತೆಯನ್ನು ಕೂಡ ಈಗಾಗಲೇ ಆಗಿರುವಂತದ್ದು. ಈಗ ದೃಶ್ಯದಲ್ಲಿ ಸಹ ನೀವು ಕೂಡ ನೋಡ್ತಾ ಇರಬಹುದು. ಅಂದ್ರೆ ಏನು ಬಾಂಬ್ ಸ್ಕ್ವಾಡ್ ಅವರಾಗಿರ್ಬೋದು ಪ್ರತಿಯೊಬ್ರು ಕೂಡ ಈಗಾಗಲೇ ಬಂದು ಇಲ್ಲೆಲ್ಲ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ತಾ ಇರುವಂತದ್ದು. ಪ್ರತಿಯೊಂದು ಮೂಲೆಯನ್ನು ಕೂಡ ಬಿಡದಲೆ ಎಲ್ಲಾ ಕಡೆಯಲ್ಲೂ ಕೂಡ ಈಗಾಗಲೇ ಚೆಕ್ ಮಾಡ್ತಾ ಇರುವಂತದ್ದು. ಚೇರ್ಸ್ ಆಗಿರ್ಬೋದು ಮತ್ತೆ ಅಲ್ಲಿ ಹಾಕಿರುವಂತಹ ಗಿಡಗಳಾಗಿರ್ಬೋದು ಇಲ್ಲೆಲ್ಲಾರು ಬೇರೆ ಏನಾದ್ರು ವಸ್ತುಗಳು ಸಿಗುತ್ತಾ ಅನ್ನೋದ್ರ ಬಗ್ಗೆ ಅನುಮಾನಾಸ್ಪದ ವಸ್ತುಗಳು ಸಿಗುತ್ತಾ ಅಂತ ಹೇಳಿ ಈಗಾಗಲೇ ಎಲ್ಲವನ್ನು ಕೂಡ ನೋಡ್ತಿರ್ಬೋದು. ಇನ್ನು ಈ ಕಡೆ ಎಲ್ಲ ಚೇರ್ ಗಳನ್ನು ಕೂಡ ಈಗಾಗಲೇ ಅರೇಂಜ್ಮೆಂಟ್ಸ್ ಕೂಡ ಮಾಡಲಾಗಿರುವಂತದ್ದು. ಅಂದ್ರೆ ಇಲ್ಲಿ ಎಲ್ಲರಿಗೂ ಕೂಡ ಇಲ್ಲಿ ಅವಕಾಶ ಇರೋದಿಲ್ಲ, ಪಾಸ್ ಇದ್ದಂಥವರಿಗೆ ಮಾತ್ರ ಇಲ್ಲಿ ಇವತ್ತು ಅವಕಾಶವನ್ನ ಕಲ್ಪಿಸಲಾಗಿರುವಂತದ್ದು. ಸೊ ಹೀಗಾಗಿ ಯಾರ್ಯಾರು ಪಾಸ್ ಇರುತ್ತೋ ಅಂತವರಿಗೆ ಮಾತ್ರ ಇಲ್ಲಿ ಅವಕಾಶವನ್ನ ಈಗಾಗಲೇ ಕಲ್ಪಿಸಲಾಗಿದೆ. ಮತ್ತೆ ಇದರ ಜೊತೆಗೆ ಏನು ಒಂದು 4,000-5,000 ಜನರು ಕೂಡ ಇಲ್ಲಿ ಬರುವಂತಹ ನಿರೀಕ್ಷೆ ಇದೆ. ಅಂತ ಬರುವಂತವ್ರು ಪ್ರತಿಯೊಬ್ಬರೂ ಕೂಡ ಏನು ಪಾಸ್ ಅನ್ನ ತರಬೇಕಾಗತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಒಳಗಡೆ ಹೋಗ್ತೀವಿ ಅಂದ್ರೆ ಇಲ್ಲಿ ಪಾಸ್ ಇಲ್ದಲೆ ಬಿಡೋದಿಲ್ಲ. ಸೊ ಹೀಗಾಗಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಇನ್ನು ಎಂಟ್ರೆನ್ಸ್ ಅಲ್ಲೂ ಕೂಡ ನೋಡ್ತಾ ಇರ್ಬೋದು, ಅಲ್ಲೂ ಕೂಡ ಈಗಾಗಲೇ ಮೆಟಲ್ ಡಿಟೆಕ್ಟರ್ಗಳನ್ನು ಕೂಡ ಈಗಾಗಲೇ ಅಳವಡಿಸಲಾಗಿರುವಂತದ್ದು. ಅಲ್ಲೂ ಕೂಡ ಪ್ರತಿಯೊಬ್ಬರು ಒಳಗಡೆ ಬರ್ಬೇಕಾದ್ರೆ ಕಂಪ್ಲೀಟ್ ಆದಂತಹ ಚೆಕ್ ಆಗತ್ತೆ. ಯಾವುದೇ ಕಾರಣಕ್ಕೂ ಕೂಡ ಅನುಮಾನಾಸ್ಪದವಾಗಿ ಕಂಡು ಬರುವಂತಹ ವಸ್ತುಗಳನ್ನ ಅಲ್ಲಿ ಬಿಡೋದಿಲ್ಲ. ಸೊ ಹೀಗಾಗಿ ಅಲ್ಲೂ ಕೂಡ ಎಲ್ಲಾ ಕಡೆನೂ ಕೂಡ ಹೈ ಅಲರ್ಟ್ ಕೂಡ ಈಗ ಇರುವಂತದ್ದು. ಇದರ ಜೊತೆಗೆ ಟ್ರಾಫಿಕ್ ಸಮಸ್ಯೆ ಕೂಡ ಉಂಟಾಗಬಾರದು ಅನ್ನೋ ಒಂದು ಉದ್ದೇಶದಿಂದಾಗಿ ಒಂದು 300-400ಕ್ಕೂ ಹೆಚ್ಚು ಪೊಲೀಸರು ಕೂಡ ಈಗಾಗಲೇ ಟ್ರಾಫಿಕ್ ಪೊಲೀಸರನ್ನ ಇಲ್ಲಾಗಲೇ ನಿಯೋಜನೆಯನ್ನ ಮಾಡಲಾಗಿರುವಂತದ್ದು. ಇದರ ಜೊತೆಗೆ ಪೊಲೀಸರನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿರುವಂತದ್ದು. ಲ್ಯಾಂಡ್ ಆರ್ಡರ್ ಪೊಲೀಸರಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಈಗಾಗಲೇ ಎಲ್ಲ ಕೂಡ ಚೆಕ್ ಮಾಡಲಾಗ್ತಾ ಇದೆ. ಇನ್ನು ಕೆಲವೇ ಗಂಟೆಗಳಲ್ಲಿ ಕೂಡ ಒಳಗಡೆ ಎಲ್ಲರನ್ನು ಕೂಡ ಬಿಡ್ತಾರೆ. ಆದ್ರೆ ಯಾರ್ಯಾರು ಪಾಸ್ ಇರುತ್ತೆ ಅಂತವರಿಗೆ ಮಾತ್ರ ಇಲ್ಲಿ ಎಂಟ್ರಿ ಸಿಗುತ್ತೆ. ಸೊ ಹೀಗಾಗಿ ಎಲ್ಲಾ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಶಕ್ತಿ ಪ್ರದರ್ಶನಕ್ಕೆ ಈಗಾಗಲೇ ಬಿಜೆಪಿ